ಇತ್ತೀಚೆಗೆ ಎಲ್ಲಿ ನೋಡಿದ್ರು ಕೂಡ ಸೌಜನ್ಯ 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 ಕೇಸ್ ವಿಚಾರವಾಗಿ ತುಂಬಾ ಮಾತಾಡ್ತಾ ಇದ್ದಾರೆ. ನಿಮ್ಮನೇಲಿ ಹೆಣ್ಮಕ್ಳುಗಳು ಇದಾರಾ ಸ್ವಾಮಿ? ಇದಿರೋದು ಸೌಜನ್ಯ ಇನ್ ದಕ್ಷಿಣ ಕನ್ನಡ. ಇನ್ನು ಆ ಚಿಕ್ಕ ವಯಸ್ಸಲ್ಲೇ ಕ್ರೂರವಾಗಿ ಅವಳನ್ನ ಅತ್ಯಾಚಾರ ಮಾಡಿದ್ದಾರೆ. ಇವತ್ತು ಅವಳಿಗೆ ನ್ಯಾಯ ದೊರಕ್ತಾ ಇಲ್ಲ. ಎಲ್ಲ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಅಂದ ಬಡವ ಮಕ್ಳಿಗೆ ಯಾರು ಸಪೋರ್ಟ್ ಮಾಡ್ತಾರೆ? ಅದ್ರ ಜೊತೆಯಲ್ಲಿ ತುಂಬಾ ನಗು ತರುವಂತ ವಿಷಯ ಏನ್ ಗೊತ್ತಾ, ನಮ್ಮ ಪಡೆ ಬೈ ಪ್ರಮೋದ್ ಮುತಲಕ್ಜಿ ಇದಾರಲ್ಲ, ನಿಮಗೆ ತಾಕತ್ತಿದ್ರೆ ಒಂದೇ ಒಂದು ದಿನ ಅಂಡಮಾನ್ ಜೈಲಿನಲ್ಲಿ ಇದ್ದು ಬರ್ಬೇಕು. ಅವ್ರು ಒಂದು ಮಾತು ಹೇಳ್ತಾರೆ, ನಾವು ಹೆಣ್ಮಕ್ಳುಗಳಿಗೆ ತ್ರಿಶೂಲ ದೀಕ್ಷೆ ಕೊಡ್ತೀವಿ ಅಂತ ಹೇಳ್ತಾರೆ. ಯಜಮಾನ್ರೇ, ನಿಮ್ಗೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ, ಇನ್ನು ಸೌಜನ್ಯ ಕೇಸ್ ವಿಚಾರಕ್ಕೆ ನ್ಯಾಯ ಕೊಡ್ಲಿಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ, ಅಂತದ್ರಲ್ಲಿ ಹೆಣ್ಮಕ್ಳಿಗೆ ತ್ರಿಶೂಲ ದೀಕ್ಷೆ ಕೊಡ್ತೀರಾ ನೀವು? ನಿಮಗೆ ನಿಜವಾದ ತಾಕತ್ತಿದ್ರೆ ಸೌಜನ್ಯ ಕೇಸ್ ವಿಚಾರವಾಗಿ ನ್ಯಾಯ ಕೊಡಿಸಿ, ಆಮೇಲೆ ಹೆಣ್ಮಕ್ಳಿಗೆ ತ್ರಿಶೂಲ ದೀಕ್ಷೆ ಕೊಡುವಂತ್ರಿ. ಸೌಜನ್ಯ ಪ್ರಕರಣದ ಬಗ್ಗೆ ಒಬ್ಬ ಸಮೀರ್ ಅನ್ನೋರು ಒಂದು ವಿಡಿಯೋ ಮಾಡಿರ್ತೀರ, ತುಂಬಾ ವೈರಲ್ ಆಗಿರುತ್ತೆ. ಹುಡುಕಾಟ ಪ್ರಾರಂಭಿಸಿದ್ದು ವಿತಿನ್ 2 hours ಒಳಗಡೆನೆ ಸೌಜನ್ಯ ಸಿಗ್ತಾಳೆ, ಆದ್ರೆ ಶವ ಆಗಿ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಮಹಾತಾಯಿ ಒಬ್ರು ಹೇಳಿಕೆ ಕೊಟ್ಟಿದ್ದಾರೆ, ಅದೇನಂತ ನೋಡಿ. ಇವನ ಹೆಸರು ಸಮ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನ ಸರ್ಕಾರಕ್ಕೆ ಸೇರ್ಬೇಕು ಅಂತ ಹೇಳ್ತಾ ಇರುವಂತಹ ಟೂಲ್ ಕಿಟ್ ಗ್ಯಾಂಗಿನ ಯೂಟ್ಯೂಬರ್. ಈ ಮಹಾತಾಯಿ ಹೇಳೋದನ್ನ ನೋಡಿದ್ರೆ ನಗ್ಬೇಕು ಅಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇಡೀ ತನ್ನ ವಿಡಿಯೋದಲ್ಲಿ ಹಿಂದೂ ದೇವಾಲಯಗಳು ಸರ್ಕಾರದ ವಶದಲ್ಲಿರಬೇಕು ಅಂತ ಒತ್ತಿ ಒತ್ತಿ ಹೇಳ್ತಾ ಇದ್ದಾನೆ ವಿನಃ ಮಸೀದಿ ದರ್ಗಾಗಳು ಸರ್ಕಾರದ ವಶದಲ್ಲಿ ಯಾಕಿಲ್ಲ ಅಂತ ಇವನು ಯಾವತ್ತೂ ಪ್ರಶ್ನೆ ಮಾಡಿಲ್ಲ. ಮೇಡಮ್ ನೆನಪಿರ್ಲಿ, ಸಮೀರು ಕೇವಲ ಬರೀ ಧರ್ಮಸ್ಥಳ ವಿಚಾರವಾಗ್ಲಿ ಸೌಜನ್ಯ ವಿಚಾರವಾಗಿ ಮಾತ್ರ ವಿಡಿಯೋಗಳು ಮಾಡಿಲ್ಲ. ಸಮೀರ್ ಸ್ವತಃ ಅವರ ಧರ್ಮದ ವಿಚಾರವಾಗಿ ಅವರ ಧರ್ಮಕ್ಕೆ ಸಂಬಂಧಪಟ್ಟಂತಹ ವಕ್ಫ್ ಬೋರ್ಡ್ ವಿರುದ್ಧ ಕೂಡ ಸಮೀರ್ ವಿಡಿಯೋ ಮಾಡಿದ್ದಾರೆ, ನೆನಪಿರ್ಲಿ. ಒಮ್ಮೆ ನಿಮ್ ಜಾಗ ಏನಾದ್ರು ವಕ್ಫ್ ಬೋರ್ಡ್ ನ ಅಂಡರ್ ಬಂತು ಅಂತಂದ್ರೆ ಮರ್ತೇ ಬಿಡಿ. ಬಡವರ ಮೇಲೆ ದಬ್ಬಾಳಿಕೆ ಮಾಡ್ತಿರುವಂತಹ ಈ ವಕ್ಫ್ ಬೋರ್ಡ್ ನ ಒಂಚೂರು ಕಂಟ್ರೋಲ್ ಮಾಡಬೇಕು ಅಂತ ಸರ್ಕಾರ ಹೊಸ ರೂಲ್ಸ್ ನ ತಂದಿದೆ. ಸುಮ್ನೆ ಮಾತಾಡಕ್ ಬರುತ್ತೆ ಅಂತೇಳಿ ಬಾಯಿಗೆ ಬಂದ ರೀತಿಯಾಗಿ ಮಾತಾಡಬೇಡಿ. ಇವರ ಟೂಲ್ ಕಿಟ್ ಗ್ಯಾಂಗಿನ ಟಾರ್ಗೆಟ್ ಕೇವಲ ಹಿಂದೂಗಳು. ದೇವರು ಸ್ವಲ್ಪ ನಿಮಗೆ ಬುದ್ಧಿ ಕೊಟ್ಟಿದ್ದಾನೆ, ವಿವೇಚನೆ ಇರಲಿ, ತಿಳ್ಕೊಂಡು ಮಾತಾಡಿ. ಹಾಗೆ ಹಿಂದೂ ದೇವಾಲಯಗಳು ಮಾತ್ರ ಇದ್ರೆ ಜಗವೆಲ್ಲ, ದುಡ್ಡು ಇಲ್ದೆ ಜಗವಿಲ್ಲ, ದುಡ್ಡಿನ ಮುಂದೆ ಜಗದಲ್ಲಿ ಬೇರೆ ದೇವ್ರೆ ಇಲ್ವಲ್ಲ. ಈ ಲೋಕ ಹೀಗೆ ತಗೋ, ಹೇ ದೇವ ಹೀಗೆ ತಗೋ. ನಮಸ್ಕಾರ.